ಕಮಿಷನರು ಆರ್ಡರ್ ಮಾಡಿದ್ದಾರೆ. ಅದೊಂದು ಅದಾಗುತ್ತೆ. ಆಮೇಲೆ ಡಿ ಸಿ ಅವರೆಲ್ಲ ಮಾತಾಡಿದ್ರು, ರೈತರು ಮಾತಾಡಿದ್ರು. 3ನೇ ತಾರೀಕು ಆರ್ಡರ್ ಮಾಡ್ಯಾರ ಕರೆಕ್ಟು. ಅದು ನಮಗೆ ಬರಬೇಕಂದ್ರೆ 1 ವಾರ ಬೇಕಾಗ್ತದೆ. ಡ್ಯಾಮಿಂದ ನಮ್ಮ ಬಳ್ಳಾರಿಗೆ ಕೆನಾಲ್ಗೆ ನಮಗೆ ರೀಚ್ ಆಗಬೇಕಂದ್ರೆ 7 to 8 days ಬೇಕು ಸರ್. ಮತ್ತೆ ಇಮಿಡಿಯೇಟ್ ಡ್ರಾ ಮಾಡೋಕ್ಕೆ ಬರಲ್ಲ. ವಿಷಪೂರಿತ ನೀರಿರ್ತಾವ, ಅದನ್ನು ಒಂದು 3 ದಿನ ಬಿಟ್ಟ ಮೇಲೆ ಆಮೇಲೆ ಡ್ರಾ ಮಾಡಬೇಕು. ಅದನ್ನು ಕೌಂಟ್ ಮೈಂಡ್ನಲ್ಲಿ ಇಟ್ಕೊಳ್ರಿ ದಯಮಾಡಿ. ನಾವು ನೀರು ಬಿಟ್ಟಾರ ಅಂತೇಳಿ ಇದು ಮಾಡೋದು ಬೇಡ ಸರ್. 1 ತಿಂಗಳು ಬೇಕು ಸರ್. ಥರ್ಡ್ ನಾವು ಬಿಟ್ಟರೆ ಕೂಡ 3 ಬಿಟ್ಟರೆ ಕೂಡ ಸರ್ ಒಂದಾಗ 7 days. ಸೊ 3 days 2 days ಅಂದರೆ ಆಗುತ್ತೆ. ಅಂಥ ಸಮಸ್ಯೆ ನಾವೇ ಗುಣ ಮಾಡಿದ್ದೆ ಸರ್. ಮುಂದೆ ಅಂಥ ಸಮಸ್ಯೆ ಆಗೋದು ನಮ್ಮ ಭಾವನೆ ಸರ್. ಇನ್ನೊಂದು, ನಾವು ಕರೆಕ್ಟು ನೀರು ಬಿಟ್ಟಾಗ ಮೋಟ್ರ್ ಸುಡ್ತೈತೆ, ಸಂಗನ ಕಲ್ನಾಗ ಕರೆಂಟ್ ಹೋಗ್ತೈತೆ. ಈಗ 10 ದಿನಕ್ಕೊಂದ್ಸಲ ನಾವು ನೀರು ಬಿಡ್ತಾ ಇದ್ದೀವಿ. ನೀರು ಬಿಟ್ಟಾಗೆ ಕೆಲವು ಏರಿಯಾದಾಗ 11 ದಿನ 12 ದಿನನೂ ಆಗ್ತಾಯಿದೆ. ನೀರು ಬಿಟ್ಟಾಗೆ ಮೋಟ್ರ್ ಸುಟ್ಟೈತೆ, ಕರೆಂಟ್ ಹೋಗೈತೆ. ನಮಗೆ ಎಕ್ಸ್ಪ್ರೆಸ್ ಲೈನ್ ನಾವು ತೊಗೊಂಡಿರೋದು 24 ಗಂಟೆ ಕರೆಂಟ್ ಇರ್ತದೆ ಸರ್. ಅಂಥದನ್ನೇ ನೀವು ಡಿ ಸಿ ಅವ್ರ ಹತ್ರ ಇಲ್ಲ ಜೆಸ್ಕಾಮ್ ಸೆಕ್ರೆಟ್ರಿ ಅವ್ರ ಹತ್ರ MD ಹತ್ರ ಮಾತಾಡಿ ಅದನ್ನು ಸ್ವಲ್ಪ ಪವರ್ ಕಟ್ ಆಗಲಾರ್ದಂಗೆ ನೋಡ್ಕೋಬೇಕು ಸರ್. ಕರೆಕ್ಟು ಇದು ರೈಸ್ ಆಗ್ತಾ ಇರ್ತದೆ ನೀರು, ಅವಾಗ ಕರೆಂಟ್ ಹೋಗ್ತದೆ. ಎಲ್ಲ ವಾರ್ಡಿಗೂ ಒಂದು 4 ಬೋರನ್ನು ಸ್ಯಾಂಕ್ಷನ್ ಮಾಡಿರಿ ಸರ್. ಬೋರ್ಡ್ನ ಪ್ಲ್ಯಾನ್ ಮಾಡಿ ಸರ್. ಎಲ್ಲಿ ಬಂದೈತೆ? ಹೋದ ವರ್ಷ ಆಗಿದ್ದು ಇಷ್ಟವರೆಗೂ ಆಗಲಿಲ್ಲ. ಅದು ಮಾಡ್ತಾರೆ. ಸ್ಲಮ್ದು ಭಾರಿ ದೊಡ್ಡ ವಾರ್ಡ್ ಐತೆ, ಸ್ಲಮ್ ಐತೆ. ಸ್ಲಮ್ಮಲ್ಲಿ 10 by 10 ಇರ್ತಾರೆ. ಅವ್ರು ನೀರು 15 ದಿನ 16 ದಿನ ಅಂದರೆ ಭಾರಿ ಕಷ್ಟ ಆಗುತ್ತೆ ಸರ್. ದಯವಿಟ್ಟು ಅದನ್ನು ಮಹಾಪೌರರು ಆಗಲಿ, ಆಯುಕ್ತರು ಆಗಲಿ, ಸಾಯಿ ಸರ್ ಅಧ್ಯಕ್ಷರಲ್ಲಿ ದಯವಿಟ್ಟು ಮಾಡಿರಿ ಸರ್ ಪ್ಲೀಸ್. ಅದನ್ನು ವಾರ್ಡ್ ವೈಸ್ ಮಾಡಿರಿ ಸರ್. ವಾರ್ಡಿಗೆ ಎಲ್ಲಿ ಮೇಜರ್ ಪ್ರಾಬ್ಲಮ್ ಐತೆ ಆ ವಾರ್ಡ್ ಕಾರ್ಪೊರೇಟ್ರಿಗೆ ಕೇಳಿರಿ, ಗೊತ್ತಾಗ್ತದೆ. ದಯವಿಟ್ಟು ಅದನ್ನು ಮಾಡಿರಿ ಸರ್ ಪ್ಲೀಸ್. ಅದು ಬೇಗ ಬೇಕು ನೋಡಿ ಸರ್. ಈ 3 ತಿಂಗಳು ಬೇಗ ಆಗ್ತದೆ ನೋಡಿ ಸರ್. ಪರಿಶೀಲನೆ ಮಾಡಿ ಇಲ್ಲ ಮಾಡಿರಿ ಸರ್ ಪ್ಲೀಸ್. ಅದನ್ನು ಮಾಡಿ ಸರ್. ಈಗ ಬಳ್ಳಾರಿಯಲ್ಲಿ 10 ದಿನ ಅಂದರೆ ನೀರು ಭಾಳ ಕಷ್ಟ ಆಗುತ್ತೆ. ವ್ಯವಸ್ಥೆ ನೀವು ಅತಿ ಶೀಘ್ರದಲ್ಲೇ ಮಾಡಬೇಕು. ಯಾಕಂದರೆ 4-5 ದಿನಕ್ಕೆ ಈ ಬಿಸಿಲು ಕಾಲ ಬರೀ 3 ತಿಂಗಳು ನೀರು ಕೊಟ್ಟಿಲ್ಲ ಅಂದರೆ ಜನಗಳಿಗೆ ಭಾಳ ತೊಂದರೆ ಆಗ್ತಿದೆ ಸರ್. ಪ್ರತಿಯೊಬ್ಬ ಕಾರ್ಪೊರೇಟ್ರು ಮಾತಾಡೋದು ನೀರು ಬಗ್ಗೆ. ಈಗ ಅಡ್ವಾನ್ಸ್ ಯಾಕೆ ಸರ್ ನೀವು ರೆಡಿ ಮಾಡ್ಕೊಂಡಿಲ್ಲ? ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನೀರು ಮೋಟ್ರದೇ ಪ್ರತಿಯೊಂದು ಚರ್ಚೆಯಲ್ಲಿ ಮೋಟ್ರ್ ಕೆಟ್ಟವರಿಗೆ ಕರೆಂಟ್ ಇಲ್ಲ ಸರ್. ಅದನ್ನು ಬಿಟ್ಟು 4-5 ದಿನಕ್ಕೆ ನೀರು ಬಿಡೋಂಥ ವ್ಯವಸ್ಥೆ ಮಾಡೋಣ ಸರ್. ಡ್ಯಾಮಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳ್ತಾ ಇದ್ದೀರಾ. 4-5 ದಿವಸಕ್ಕಿಂತ 8 ದಿವಸಕ್ಕೆ ಒಂದ್ಸಲ ಬಿಟ್ಟರು ಕೂಡ 2 ದಿನ ಬಿಡ್ರಿ ಸರ್. 2 ದಿನ ಬಿಟ್ಟು ಮತ್ತೆ 8 ದಿವಸಕ್ಕೆ 2 ದಿನ ಬಿಡ್ರಿ. ಒಂದೇ ಬಿಟ್ಟರೆ 3 ದಿವಸ 4 ದಿವಸ ಕಂಟಿನ್ಯೂ ಹೋಗ್ತಾನೆ ಇರುತ್ತೆ ನೀರು. ಅದನ್ನ ಆಫ್ ಮಾಡೋಕ್ಕೂ ಯಾರು ಬರಲ್ಲ. ಸ್ವಲ್ಪ ಅಡಿಷನಲ್ ಲೇಬರ್ನ ಜಾಸ್ತಿ ಮಾಡಿ ಸರ್. ಈಗ ಬಿಸಿಲು ಕಾಲ ಒಂದೇ ನಾವು ಬಳ್ಳಾರಿಗೆ ಪ್ರತಿಯೊಬ್ಬರು ನಾಗರಿಕರು ಕೇಳೋದೇ ನೀರು. ನೀರು ಬಿಟ್ಟು ನಾವು ಏನು ಕೇಳಲ್ಲ. ಭಾಳ ಪ್ರಾಬ್ಲಮ್ ಆಗಿದೆ. ಒಂದು ಲೈನ್ ಹಾಕ್ತಿದ್ರೆ ಮತ್ತೆ ಪರ್ಮಿಷನ್ ತಗೊಂಡು ನೀರು ಬಿಡಿಸ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಟ್ಯಾಂಕರಲ್ಲಿ ನಾವು ಏನು ಕೊಟ್ಟರು ಈಗ ಎಲ್ಲರಿಗೂ ಸಮಸ್ಯೆ. ಯಾಕಂದ್ರೆ ಕೊಡಪನಲ್ಲಿ ಇಟ್ಕೊಳ್ಳೋಂಥ ಕಾಲ ಹೋಯ್ತು ಸರ್. ಈಗಲೂ ಪಾಪ ರೋಡಿಗೆ ಬಂದು ಕೊಡಪನ ತಗೊಂಡು ಟ್ಯಾಂಕರ್ಗಳಲ್ಲಿ ಇಟ್ಕೋಬೇಕಂದ್ರೆ ಇಷ್ಟು ಟೆಕ್ನಾಲಜಿ ಮುಂದಕ್ಕೆ ಬಂದಿದೆ. ದಯವಿಟ್ಟು ನೀವು 4-5 ದಿನಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಸರ್. ಇದಕ್ಕೆ ಅತಿ ಶೀಘ್ರದಲ್ಲೇ ಈಗೇನೋ ಚರ್ಚೆ ಬಂದು ಮಾತಾಡಿ ಹೋದ್ವಿ ಅದಾದ ಬೇಡ ಸರ್. ದಯವಿಟ್ಟು ಅದಕ್ಕೆ ಒಂದು ಈ GB ಮೀಟಿಂಗಲ್ಲೇ ಸೂಕ್ತ ಅದಕ್ಕೆ ಕ್ರಮ ತಗೊಂಡು ಅದನ್ನ ನೀವು ಕ್ಲಿಯರ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಸರ್. ನಮ್ಮನ್ನು ಸ್ವಲ್ಪ ಇಂಡಿಕೇಟ್ ಮಾಡಿ ನಂತರ ನೀವು ಹೇಳಿದಾಗೆ ಮತ್ತೆ ಮಾನ್ಯ ಸದಸ್ಯರು ಹೇಳಿದಾಗೆ ಅದನ್ನ 2 ದಿವಸ ಬಿಟ್ಟು 8 ದಿವಸಕ್ಕೊಮ್ಮೆ ಬಿಡೋದು, 6 ದಿವಸಕ್ಕೆ ಡೇಸಲ್ಲಿ ಕಡಿಮೆ ಮಾಡೋಂಥ ಎಲ್ಲ ಎಫರ್ಟ್ ಮಾಡಬೇಕು ಸರ್. ಇನ್ನೊಂದು ಅವತ್ತು ನಾನು ಅವತ್ತು ನಾರಾಯಣರಾವ್ ಪಾರ್ಕ್ನಲ್ಲಿ ಬಂದು ನಾನು ಅವತ್ತು ಎಗರಾಡಿದ್ದು ಕಿರ್ಚಾಡಿದ್ದು. ಅದಕ್ಕೆ ನಮಗೆ ಮಾಹಿತಿ ಇದ್ದರೆ ನಾವು ಸಮಾಧಾನ ಮಾಡ್ಬೋದು ಸರ್. ನೀವು ಶೆಡ್ಯೂಲ್ ಹಾಕ್ಕೊಳ್ರಿ, ಟೈಮ್ ಟೇಬಲ್ ಒಂದು JE ನೀಡ್ರಿ ಸರ್. ಒಂದೊಂದು ಬೂಸ್ಟರ್ಗೆ ಒಂದೊಂದು JE ನೀಡ್ರಿ. ವಾಲ್ ಮೇಲೆ ಡಿಪೆಂಡ್ ಆಗಬೇಡ್ರಿ. ಇಲ್ಲ, ನಾವು ಹೇಳಿದ ಸಜೆಷನ್ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ವಿ ಸರ್. ಬಟ್ ಒಂದು ನಮಗಿದೆ ಸರ್. ಕೆಲವರಿಗೆ ಮಾಹಿತಿನೇ ಇಲ್ಲ. ಇಲ್ಲ ಸರ್, ಮಾಹಿತಿ ಇಲ್ಲ ಸರ್. ಸರ್ ಶೆಡ್ಯೂಲ್ ಆಗ್ಬಿಡ್ರಿ ಸರ್. 8 ದಿನಕ್ಕೆ ಕೊಡ್ರಿ, 10 ದಿನಕ್ಕೆ ಕೊಡ್ರಿ. ಈ ದಿನಕ್ಕೆ ನೀರು ಬರ್ತಾವ ಅಂದರೆ ಕೆಲ್ಸಕ್ಕೆ ಹೋಗೋರು ಮನೆಯಲ್ಲೇ ಇರ್ತಾರೆ ಸರ್. ನೀರು ಬಂದಾಗ ಮತ್ತೆ ಅವ್ರನ್ನ ಕೇಳ್ಕೋಬೇಕು ಸರ್. ಫೋನ್ ಮಾಡಿ ಮತ್ತೆ ಅವ್ರನ್ನ ಕರ್ಸ್ಕೊಂಡು ಕೆಲಸಕ್ಕೆ ಹೋಗ್ಲಾರ್ದಂಗೆ ಕೂಡ್ತಾರೆ ಸರ್ ಜನ.
ಸರ್ ತಾವು ಹೇಳಿದ್ದು ಪ್ರತಿಶತ ಕರೆಕ್ಟ್ ಇದೆ. ಯಾಕಂದ್ರೆ ಸಾರ್ವಜನಿಕರಿಗೆ ಮತ್ತೆ ಗೊತ್ತಾಗ ನೀರು ಇಡ್ತಾರೆ ಸರ್. ನಾವು ದಿನ ನೀರು ಬಿಡ್ತಿದ್ರೆ ಅದ್ರ ಬಗ್ಗೆ ಯಾರು ಚಿಂತೆ ಮಾಡಲ್ಲ ಸರ್. ಹೌದು ಸರ್, ಹೌದು ಸರ್. ಅದಕ್ಕೆ ಸರ್ ಫಸ್ಟ್ ನೀವು ಮಾಡಬೇಕಾಗಿದ್ದು ದಯಮಾಡಿ ನನ್ನ ರಿಕ್ವೆಸ್ಟ್ ಇದು, ನಾ ಆರ್ಡರ್ ಅಲ್ಲ ರಿಕ್ವೆಸ್ಟು, ಎಲ್ಲರ ಬಳ್ಳಾರಿ ಜನರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ಜೈನ ಒಂದೊಂದು ಬೂಸ್ಟರ್ಗೆ ಒಂದೊಂದು ಜೈ, ನಾರಾಯಣರಾವ್ ಪಾರ್ಕ್ ಒಂದು, ಗಾಂಧಿನಗರ ಒಂದು, ನಮ್ಮ ಮೇನ್ ಅಲ್ಲಿಪುರ ಒಂದೊಂದು ಜೈ ನೀಡ್ರಿ ಸರ್. ಲೈನ್ ಮ್ಯಾನ್ಗಳ ಮೇಲೆ ಡಿಪೆಂಡ್ ಆಗಬೇಡ್ರಿ ಸರ್ ದಯಮಾಡಿ. ನಾವು ನಾರಾಯಣ ಪಾರ್ಕಲ್ಲಿ ನಾವು ಏನು ಡಿಸ್ಕಷನ್ ಬಿಡ್ತಾ ಇದ್ದಾರೆ, ಪ್ರತಿ ವಾರ ಚೆಕ್ ಮಾಡಿ ನಾನು ಜೆ ಡಿಸ್ಕಷನ್ ಕೊಟ್ಟು ಡೈಲಿ ಫೋಟೋ ಹಾಕ್ತಾರೆ ಸರ್